ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಆಸೆ ಮತ್ತು ನಿನ್ನ ಜೊತೆ ಒಂದು ಎಪಿಸೋಡ್ನ ನೋಡ್ಕೊಂಬರೋಣ. ಈ ಕಡೆ ಇವರ ಒಂದು ದಿವಾನ್ ಮನೆತನದ ಏನೋ ಒಂದು ಪತ್ರದ ಉದ್ಯಮ ಇರುತ್ತೆ. ಅದು ಬಂದು ತುಂಬ ಲಾಸಲ್ಲಿ ನಡೀತಾ ಇರುತ್ತೆ. ಅದರಿಂದ ಇವರೆಲ್ಲನೂ ಅವರ ಒಂದು ಪತ್ರಿಕೋದ್ಯಮದಲ್ಲಿರುವಂತಹ ವಸ್ತುಗಳೇನಿದೆ ಆ ವಸ್ತುಗಳನ್ನು ಮಾರಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಾರೆ. ಅದರ ತಕ್ಕಂಗೆ ವಸ್ತುಗಳಿಗೆ ಹರಾಜನ್ನು ಕರಿತಾ ಇರ್ತಾರೆ. ರಚನೆ 10,000 ಈ ಪ್ರಿಂಟಿಂಗ್ ಮಿಷಿನ್ ಅಂತ ಹೇಳಿ ಹರಾಜನ್ನು ಕರಿತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ 10,000 ಅಂತ ಕರೆಯೋ ಟೈಮ್ಗೆ ಬೇರೊಬ್ಬರು 15,000 ಅಂತ ಹೇಳಿ ಕರೀತಾರೆ. 15,000 ಅಂತ ಕರೆದಾಗ ಈ ಕಡೆ ಕೃಷ್ಣ ಅವರು ಈ ರಚನಾಗೆ ಮದುವೆ ಆಗಬೇಕು ಅಂತ ಏನು ಹೇಳ್ತಾರೆ ಆ ಹುಡುಗಿಗೆ ಬಂದು ರಿಕ್ವೆಸ್ಟ್ ಮಾಡಿರ್ತಾರೆ. ನಮ್ಮ ಅಪ್ಪಗೆ ಈ ಒಂದು ಮಿಷನ್ ಅಂದರೆ ತುಂಬ ಇಷ್ಟ, ಅದರಲ್ಲೇ ನಮ್ಮ ಜೀವನನೇ ಅಡಗಿದೆ, ದುಡ್ಡಿಗೋಸ್ಕರ ಅದನ್ನು ಮಾರ್ತಾ ಇದ್ದೀರಿ, ನನಗೋಸ್ಕರ ಒಂದು ಸಣ್ಣ ಹೆಲ್ಪ್ ಮಾಡಿ, ನೀವು ದಯವಿಟ್ಟು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ, ರಚನಾ ಮದುವೆನ ಅಡ್ಡ ಇಟ್ಕೊಂಡು ನಿಮ್ಮ ಹತ್ರ ಸಹಾಯ ಕೇಳ್ತಾ ಇದ್ದೀನಿ ಅಂತ ಅಂದ್ಕೊಬಾರ್ದು, ಅದರಿಂದ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಕನ್ವಿನ್ಸ್ ಮಾಡಿರ್ತಾನೆ. ಈ ಹುಡುಗನೂ ಸಹ ಒಪ್ಕೊಂಡು ಅದರ ತಕ್ಕಂಗೆ ಒಂದು 15,000 ಮೇಲೆ 50,000 ಅಂತ ಅಮೌಂಟನ್ನು ಕೂಗ್ತಾನೆ. ಈ ಕಡೆ ಕೃಷ್ಣ ಮತ್ತು ಈ ಹುಡುಗ ಮಾತಾಡಿರೋದನ್ನು ಯಾರೂ ಸಹ ಅದನ್ನು ಕೇಳಿಸ್ಕೊಂಡಿರೋದಿಲ್ಲ. ಇವರಿಬ್ಬರು ಒಂದು ಸೈಡಲ್ಲಿ ಸೀಕ್ರೆಟಾಗಿ ಮಾತಾಡಿಕೊಂಡು ಒಪ್ಪಂದನ ಮಾಡ್ಕೊಂಡಿರ್ತಾರೆ. ಕೃಷ್ಣ ಈ ಹುಡುಗಗೆ ಆದಷ್ಟು ನಾನು ಅಮೌಂಟ್ ಆದಾಗ ನಾನೇ ನಿಮಗೆ ಅಮೌಂಟನ್ನು ಕೊಟ್ಟು ಅದು ಏನಿದೆ ಡೀಲು ಆ ಡೀಲನ್ನು ನಾನು ಕಂಪ್ಲೀಟ್ ಮಾಡ್ಕೊತೀನಿ, ಇದೊಂದು ಸಣ್ಣ ಸಹಾಯ ಅಂತೇಳಿ ನನಗೆ ಮಾಡಿಕೊಡಿ ಸಾಕು ಅಂತೇಳಿ ಅಂತಾರೆ. ಅದಕ್ಕೆ ಈ ಹುಡುಗ ಅಂತಾನೆ, ಖಂಡಿತವಾಗ್ಲೂ ಮಾಡಿಕೊಡ್ತೀನಿ, ನನ್ನ ರಚನೆನ ಸೇರಿಸೋಕೆ ನೀವೇ ನನಗೆ ಹೆಲ್ಪ್ ಮಾಡ್ತಾ ಇರೋದು ಅಂತ ಹೇಳಿ ಈ ಹುಡುಗನೂ ಸಹ ಒಪ್ಕೊಂಡಿರ್ತಾನೆ. ಈ ಕಡೆ ರಚನೆ ಬಂದು ತುಂಬ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಈ ಕಡೆ ಕೃಷ್ಣ ಅವರ ಅತ್ತಿಗೆ ಏನಿದ್ದಾರೆ ಅವರು ತಮ್ಮ ಓಕೆ ಮಿಷಿನ್ ಹರಾಜಾಯ್ತಲ್ಲ, ಎಲ್ಲಿಗೆ ಕಳಿಸ್ಕೊಡ್ಬೇಕು ಹೇಳಿ, ನಾವು ಇದನ್ನ ನಿಮ್ಗೆ ಅಡ್ರೆಸ್ ಕಳಿಸ್ಕೊಡ್ತೀರಿ ಅಂದಾಗ, ಎಲ್ಲೂ ಕಳಿಸ್ಕೊಡೋ ಅವಶ್ಯಕತೆ ಇಲ್ಲ, ಇಲ್ಲೇ ಇಟ್ಕೊಳ್ಳಿ ಅಂತಾರೆ. ಅದಕ್ಕೆ ಕೃಷ್ಣ ಅವ್ರ ಅತ್ತಿಗೆ ಯಾಕೆ ಇಲ್ಲೇ ಇಟ್ಕೋಬೇಕು, ಹರಾಜಾಗಿದ್ಮೇಲೆ ನೀವು ತೊಗೊಂಡೋಗ್ಬೇಕಲ್ಲ ಅಂದಾಗ, ಇಲ್ಲ ಅದನ್ನು ನಾನು ತೊಗೊಳ್ಳೋದಿಲ್ಲ, ಅದು ಇಲ್ಲೇ ಇರಲಿ, ನಾನು ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀನಿ ಅಷ್ಟೇ ಅಂತೇಳಿ ಈ ಹುಡುಗ ಅಂತಾನೆ. ಅದಕ್ಕೆ ಆ ಥರ ಆಗಲ್ಲ, ಇದು ನೀವು ತೊಗೊಂಡು ಹೋಗಲೇಬೇಕು ಅಂತೇಳಿ ಅಂತಾರೆ. ಈ ಕಡೆ ಕೃಷ್ಣ ಅವರು ಬೇಡ ಅಂತ ಹೇಳ್ತಾ ಇದ್ದಾರಲ್ವ ಅತ್ತಿಗೆ ಅಂದಾಗ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತೇಳಿ ಅವ್ರ ಅತ್ತಿಗೆ ಕೃಷ್ಣನ ಬೈತಾಳೆ. ನಮ್ಮ ದಿವಾನ್ ಕುಟುಂಬದಲ್ಲಿ ಒಂದು ಸಲ ಹರಾಜಾದ್ಮೇಲೆ ಅದು ಖಂಡಿತವಾಗ್ಲೂ ತಗೊಳ್ಳೋವಂಥದ್ದಿಲ್ಲ, ಇದು ನಮ್ಮ ಮಾನ ಮರ್ಯಾದೆ ಪ್ರಶ್ನೆ, ನೀವು ಇದನ್ನ ತೊಗೊಂಡು ಹೋಗ್ಬೋದು ಅಂದಾಗ, ಇಲ್ಲ ನಾನು ಆ ಮಿಷಿನ್ಗೆ ನಾನು ದುಡ್ಡು ಕೊಟ್ಟಿಲ್ಲ, ಇದು ಎಲ್ಲಿರಬೇಕೋ ಅಲ್ಲೇ ಇರಬೇಕು, ಈ ಒಂದು ಪತ್ರಿಕೋದ್ಯಮದಲ್ಲಿ ಇದು ಇತ್ತು ಅಂತಂದರೆ ಇಲ್ಲೇ ಇದ್ದರೆ ಅದು ತುಂಬ ಚೆನ್ನಾಗಿರುತ್ತೆ, ಅದನ್ನ ತೊಗೊಂಡು ಹೋದರೆ ಖಂಡಿತವಾಗ್ಲೂ ಅದ್ರಿಗೆ ವ್ಯಾಲ್ಯೂ ಇರೋದಿಲ್ಲ, ದೇವರಸ್ತು ಯಾವಾಗಲೂ ದೇವ್ರ ಹತ್ರನೇ ಇರಬೇಕು ಅಂತ ಹೇಳಿ ಅಂತಾನೆ. ಅದಕ್ಕೆ ಈ ಕಡೆ ಶಾಂತಿ, ಅಲ್ಲಪ್ಪ ನಿನ್ಗೆ ಅಷ್ಟು ಆಸೆ ಇದ್ದರೆ ಕಮ್ಮಿ ದುಡ್ಡು ಕೊಡೋ ಬದಲು ಜಾಸ್ತಿನೇ ದುಡ್ಡು ಕೊಟ್ಟು ಅದನ್ನ ತೊಗೊಬೋದಿತ್ತಲ್ವಾ ಅಂತ ಹೇಳಿ ಈ ಕಡೆ ಶಾಂತಿ ಅಂತಾಳೆ. ಶಾಂತಿ ಮಾತಿಗೆ ಅವ್ರ ಹುಡುಗ ಏನು ಮಾತಾಡೋದಿಲ್ಲ, ಸೈಲೆಂಟಾಗಿ ನಿಂತಿರ್ತಾನೆ. ಈ ಕಡೆ ರಂಗನಾಥ್ ಇರೇ ಶಾಂತಿ ಒಂದು ನಿಮಿಷ ಇರು ಅಂತೇಳಿ, ಯಾಕಪ್ಪ ನೀನು ದುಡ್ಡು ಕೊಟ್ಟು ತೊಗೊಂಡಿದ್ಯಲ್ಲ, ನೀನು ಇದನ್ನೇ ಯಾಕೆ ಬೇಡ ಅಂತ ಇದೆಯಾ ಅಂದಾಗ, ನಾವು ಬೆಲೆ ಕೊಡಬೇಕಾಗಿರೋದು ವಸ್ತುಗಳಿಗಲ್ಲ, ಒಬ್ಬರ ಮನಸ್ಸಿನ ಭಾವನೆಗಳಿಗೆ ಅಂತ ಹೇಳಿ ಆ ಹುಡುಗ ಅಂತಾನೆ. ಆ ಹುಡುಗ ಅಂದ ತಕ್ಷಣ ರಂಗನಾಥು, ಹೌದಪ್ಪ ನೀನು ಹೇಳಿದ್ದು ಕರೆಕ್ಟು, ಭಾವನೆಗಳಿಗೆ ನಾವು ಬೆಲೆ ಕೊಡಬೇಕು, ವಸ್ತುಗಳಿಗೆ ಅಲ್ಲ, ನಾನು ಸಹ ಏನು ತೊಗೊಂಡಿದ್ದೀನಿ ಪೆನ್ನು ಅದನ್ನು ಇಲ್ಲೇ ಇಟ್ಟು ಹೋಗ್ತೀನಿ, ನೀನು ಹೇಳಿದ್ದು ಕರೆಕ್ಟು, ಆ ಹುಡುಗ ಹೇಳ್ತಾ ಇರೋದು ಕರೆಕ್ಟು, ನಾವು ಭಾವನೆಗಳಿಗೆ ಬೆಲೆ ಕೊಡಬೇಕು ಅಂತ ಹೇಳಿ ಅಂತಾನೆ. ಆಗ ದಿವಾನ್ ಅವರು ತುಂಬಾ ಖುಷಿಯಾಗಿ ಹೋಗ್ತಾರೆ. ದಿವಾನ್ ಅವರು ಓಡಿ ಬಂದು ಆ ಹುಡುಗ ಹತ್ರ, ಅಪ್ಪ ನೀನು ಇಷ್ಟೊಂದು ಚಿಕ್ಕ ವಯಸ್ಸಿಗೆ ನಿನಗೆ ಎಂಥ ಒಳ್ಳೆ ಮನಸ್ಸು, ದೇವ್ರು ನಿನಗೆ ಒಳ್ಳೇದು ಮಾಡಲಿ, ನನಗೆ ತುಂಬ ಖುಷಿ ಆಗ್ತಾಯಿದೆ, ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿ ಅವ್ರಿಗೆ ಕೈ ಮುಗಿದು ಥ್ಯಾಂಕ್ಸನ್ನು ತಿಳಿಸ್ಕೊಡ್ತಾರೆ. ಈ ಕಡೆ ಸೂರ್ಯ ಮೀನನ್ನು ಕರೆದ್ಬಿಟ್ಟು, ಈ ಹುಡುಗ ಯಾರು ಶಾಂತಿಗಿಂತ ಡಬಲ್ ಇದ್ದಂಗಿದ್ದಾನೆ ಅಂತ ಹೇಳಿದಾಗ, ಮೀನಾ ಸುಮ್ಮನಿರ್ರಿ, ಏನು ನಡೀತೈತೆ ಸ್ವಲ್ಪ ಮೊದಲು ನೋಡೋಣ ಅಂತ ಹೇಳಿ ಮೀನಾನು ಸಹ ಅಂತಾಳೆ. ಈ ಕಡೆ ಎಲ್ಲರೂ ತುಂಬ ಖುಷಿಯಾಗಿ ಹೋಗ್ತಾರೆ. ದಿವಾನ್ ಮನೆಯವರು, ಅಪ್ಪ ಏನು ಬನ್ರಿ ರೀ ತುಪ್ಪದ ದೀಪ ಹಚ್ಚೋಣ ದೇವರಿಗೆ ಅಂತ ಹೇಳಿಬಿಟ್ಟು ಕರೀತಾರೆ. ಈ ಕಡೆ ರಂಗನಾಥ್ನ ತಬ್ಬಿಡ್ಕೊಂಡು ದಿವಾನ್ ಅವರು ಅವರ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಸರಿ ಅಂತೇಳಿ ಈ ಕಡೆ ರಚನಾ ಸ್ಟೇಜಿಂದ ಕೆಳಗಡೆ ಇಳಿದು ಬಂದು, ನೀವು ಇಷ್ಟೊಂದು ಒಳ್ಳೆಯವರಲ್ಲ, ಆದರೂ ಸಹ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಥ್ಯಾಂಕ್ಸ್ ಅಂತ ಹೇಳಿ ಅವ್ರಿಗೆ ಥ್ಯಾಂಕ್ಸನ್ನು ಹೇಳ್ತಾರೆ. ಆಗ ಓಕೆ ಅಂತೇಳಿ ಆ ಹುಡುಗ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ದಿವಾನ್ ಅವರು, ಬನ್ನಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಅಂತ ಹೇಳಿ ಈ ಕಡೆ ತುಪ್ಪದ ದೀಪ ಹಚ್ಚೋಕ್ಕೆ ಅವ್ರ ಹೆಂಡತಿ ದಿವಾನ್ ಅವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ.
ಅವ್ರು ಹೋಗಿದ ತಕ್ಷಣವೇ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಅವರು ಹೊರಡ್ತಾರೆ. ಈ ಕಡೆ ಅವ್ರೊತ್ತಿಗೆ ಹೊರಡ್ತಾ ಇದ್ದಾರೆ. ಕೃಷ್ಣ ಅವ್ರನ್ನ ಅಡ್ಡ ಹಾಕಿ ದೇವರು ಒಂದು ಗಾದೆ ಇಟ್ಟಿದ್ದಾನೆ ನಮಗೋಸ್ಕರನೇ, ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದು ಆಗೇ ಆಗುತ್ತೆ, ಅದಕ್ಕೋಸ್ಕರ ನಾವು ಕಾಯಬೇಕಷ್ಟೇ ಅಂತ ಹೇಳಿ ಕೃಷ್ಣ ಅವ್ರ ಅತ್ತಿಗೆಗೆ ಟಾಂಗನ್ನು ಕೊಡ್ತಾನೆ. ಸರಿ ಅಂಥೇಳಿ ಅವ್ರ ಅತ್ತಿಗೆನೂ ಸಹ ಕೋಪದಲ್ಲಿ ಒಳಗಡೆ ಹೋಗಿಬಿಡ್ತಾರೆ. ಈ ಕಡೆ ಅಣ್ಣ ತುಪ್ಪ ದೀಪ ಹಚ್ಚಿದ್ದಾದರೆ ಎಲ್ಲರೂ ಬನ್ನಿ, ಆಚೆಗಡೆ ಇರೋ ವಸ್ತುಗಳನ್ನೆಲ್ಲ ಮತ್ತೆ ಒಳಗಡೆ ಸಾಗಿಸ್ಬೇಕು ಅಂಥೇಳಿ ಖುಷಿಯಿಂದ ಕೃಷ್ಣ ಮನೆಯವ್ರನ್ನೆಲ್ಲ ಕರೀತಾನೆ. ಈ ಕಡೆ ರಚನಾನು ಸಹ ಕೃಷ್ಣ ಜೊತೆ ಮಾತಾಡಬೇಕು ಏಕಾಂತವಾಗಿ ಅಂತ ಹೇಳಿ ಕೃಷ್ಣನ ಹುಡುಕ್ತಾ ಇರ್ತಾಳೆ. ಅದೇ ಟೈಮ್ಗೆ ರಚನಾ ಅವರಮ್ಮ ಏನಮ್ಮ ಏನು ಹುಡುಕ್ತಾ ಇದ್ದೀನಿ ಅಂದಾಗ, ಅಮ್ಮ ಕೃಷ್ಣನ ಹುಡುಕ್ತಾ ಇದ್ದೀನಿ, ಅವನ ಹತ್ರ ಸಾರಿ ಕೇಳಬೇಕು, ಬೆಳಗ್ಗೆ ಆಗಿದ್ದು ನನ್ನ ತಪ್ಪಿಂದ ಪಾಪ ಅವನು ಕ್ಷಮೆ ಕೇಳೋಂಗಾಯಿತು ಅಂದಾಗ, ಸರಿ ಎಲ್ಲಿದ್ದಾನೆ ಕೃಷ್ಣ, ಎಲ್ಲಿ ಮಾತಾಡ್ತೀಯ ನೀನು ಅಂತ ನೋಡೋ ಟೈಮ್ಗೆ ಅದೇ ಟೈಮ್ಗೆ ಕೃಷ್ಣ ಕೂತ್ಕೊಂಡು ಒಬ್ಬನೇ ಆಚೆಗಡೆ ಇರ್ತಾರೆ. ಸರಿ ಆಚೆಗಡೆ ಒಬ್ಬನೇ. ಈ ಕಡೆ ರಚನಾ ಅವರು ಕೃಷ್ಣ ಹತ್ರ ಬಂದು, ಏನು ದೇಶಪ್ರೇಮಿ ಅವರು ಏನು ಮಾಡ್ತಾ ಇದ್ದೀರಾ ಒಬ್ರು ಅಂದಾಗ, ಏನು ಮಾಡಲಿ ಸೈಲೆಂಟಾಗಿ ಕೂತ್ಕೊಂಡಿದ್ದೀನಿ ಅಂತ ಅಂತಾರೆ. ಈಗ ಕೃಷ್ಣ ಅವರು ಅದೇನು ಲಕ್ಕೋ ಮಾತಾಡೋದು, ನೀವು ಲಕ್ಕಿ ಅಂದರೆ ರಚನಾನ ಕಳಿಸ್ಕೊಡ್ತಾರೆ. ನೀವು ಬಂದಿದ್ದೆ ಒಳ್ಳೇದ್ರ ಮೇಲೆ ಒಳ್ಳೇದು ಆಗ್ತಾನೆ ಇದೆ ನಮಗೆ ಅಂತ ಹೇಳಿ ಈ ಕಡೆ ಕೃಷ್ಣ ಅವ್ರು ಅಂತಾರೆ. ಆ ಥರ ಎಲ್ಲ ಏನೂ ಇಲ್ಲ ಅಂಥೇಳಿ ಈ ಕಡೆ ರಚನಾ ಅಂತಾರೆ. ಅದಕ್ಕೆ ಕೃಷ್ಣ ಅವರು, ನೀವು ನಮ್ಮ ಬಾಳಿಗೆ ಬಂದಿದ್ದು ತುಂಬ ಖುಷಿ ಆಯಿತು, ನೀವು ಏನೋ ಜೀವನ ನಮ್ಮ ಜೊತೆಯಲ್ಲೇ ಭಾಳ ಸಂಗಾತಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅಂತಾನೆ. ಆ ಒಂದು ಮಾತಿಗೆ ರಚನಾ ತುಂಬಾ ಖುಷಿಯಾಗಿ ಹೋಗ್ತಾಳೆ. ಅದಾದಮೇಲೆ ಮನಸ್ಸಲ್ಲಿರೋ ಮಾತು ಏನೋ ಪ್ರಮಾಣದಿಂದ ಆಚೆ ಬರುತ್ತಲ್ವ ಅಂದಾಗ, ಮನಸ್ಸಲ್ಲಿದ್ದರೆ ಅಲ್ವ ಆಚೆ ಬರೋದು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ ಈ ಕಡೆ ಶಾಂತಿ, ಏನಕ್ಕ ನೀವು ನಮ್ಮ ಜೊತೆ ಮಾತಾಡಬೇಕಲ್ವ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದ್ದೀರಾ, ಬನ್ನಿ 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 ನಾವು ಮಾತಾಡೋಣ ಕೂತ್ಕೊಂಡು ಅಂತ ಹೇಳಿ ಶಾಂತಿ ರಚನಾ ಅವ್ರ ತಾಯಿನ ಕರ್ಕೊಬರ್ತಾರೆ. ನೀನು ನಿಮ್ಮ ಮಗ ತುಂಬ ಒಳ್ಳೆಯವನು ಸೂರ್ಯ ಅಂತ ಹೇಳಿ ಸೂರ್ಯ ಬಗ್ಗೆ ಮಾತಾಡ್ತಾ ಇರೋ ಟೈಮಿಗೆ ಈ ಕಡೆ ಸೂರ್ಯ ಮೀನಾ ಬರ್ತಾರೆ. ಈ ಕಡೆ ಸೂರ್ಯ ಮೀನಾಗೆ, ನೋಡು ಈಗ ನಮ್ಮನ್ನು ಹೊಗಳ್ತಾ ಇದ್ದಾರಲ್ಲ ಆಂಟಿ, ಇವಾಗ ನನಗೆ ಇಲ್ಲದೆ ಇರೋ ಶಾಪಗಳೆಲ್ಲ ಹಾಕ್ತಾರೆ ನೋಡು ಅಂಥೇಳಿ ಈ ಕಡೆ ಮೀನಾಗೆ ಸೂರ್ಯ ಹೇಳ್ತಾ ಇರ್ತಾನೆ. ಅದೇ ಥರ, ಅಯ್ಯೋ ಅವ್ನು ಯಾಕೆ ಉಳ್ತೀರ ಬಿಡಿ, ಅವನ ನನ್ನ ಕರ್ಮರಾಯ, ಅವನು ಧರ್ಮರಾಯ ಅಲ್ಲ ಅವನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದೇ ಟೈಮ್ ಈ ಕಡೆ ನೋಡಿ ರಚನಾಗೆ ಏನೋ ಬಿಡಿಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಈ ಕಡೆ ತಾಳಿನ ಎತ್ಕೊಡ್ತಾರೆ. ಇದು ನಿಮ್ಗೆ ಎಲ್ಲಿ ಸಿಕ್ತು ಅಂದಾಗ, ಅಯ್ಯೋ ಪಾಪ ಅವಳು ಕೊಡೋ ಬ್ಯುಸಿಲಿ ಎಲ್ಲೋ ಇಟ್ಟು ಮರ್ತೋಗ್ಬಿಟ್ಟಿರ್ಬೋದು, ಅದಕ್ಕೆ ನಾನು ನಿಮ್ಗೆ ತಂದು ಕೊಟ್ಟೆ ತೊಗೊಳ್ಳಿ ಅಂತ ಹೇಳಿ ಅಂತಾರೆ. ಅದಕ್ಕೆ ರಚನಾ ತಾಯಿ, ಇದನ್ನು ಏನಕ್ಕೆ ಇಟ್ಟಿದ್ದಾಳೆ ಅಂತ ಗೊತ್ತಿಲ್ಲ ನನಗೆ ಅಂತೇಳಿ ಈ ಕಡೆ ಅಂತ ಇರ್ತಾರೆ. ಈ ಕಡೆ ಅದಕ್ಕೆ ಮದುವೆ ಆ ಹುಡುಗನಿಗೆ ಕೊಡೋಕೆ ಇಟ್ಕೊಂಡಿರಲೂಬಹುದು, ಯಾರಿಗೆ ಗೊತ್ತು ಅಂತ ಹೇಳಿ ಈ ಕಡೆ ಅಂತ ಇರ್ತಾಳೆ. ಅದೇ ಟೈಮ್ಗೆ, ಹೌದು ಆದರೆ ರಚನಾ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ವಲ್ಲ, ನಾನು ಹೋಗಿ ಅದನ್ನ ಕೇಳ್ತೀನಿ ಅಂತ ಅಂದಾಗ ಮನೆಯವರೆಲ್ಲ, ಬೇಡ ಅದನ್ನೆಲ್ಲ ಕೇಳೋದೆಲ್ಲ ಬೇಡ, ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮನಸ್ಸಲ್ಲಿರೋದನ್ನ ಹೇಳೋದಿಲ್ಲ, ನಾವು ಅರ್ಥ ಮಾಡ್ಕೊತಾ ಇರ್ಬೇಕು ಅಷ್ಟೇ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಶಾಂತಿ ಮಾತಿಗೆ, ಏನೋ ನನ್ನ ಮಗಳ ಜೀವನ ಒಳ್ಳೇದಾದರೆ ಸಾಕು, ಅವಳು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು, ಅವಳು ವಿರುದ್ಧವಾಗಿ ನಾನು ಏನೂ ಮಾಡೋದಿಲ್ಲ ಅಂಥೇಳಿ ಅಂತಾರೆ. ಈ ಕಡೆ ರಂಗನಾಥ್, ಅವನು ಸಹ ತುಂಬ ಒಳ್ಳೆ ಹುಡುಗ, ಅಂತ ಒಳ್ಳೆ ಹುಡುಗನ ಪಡೆಯೋದಕ್ಕೆ ನೀವು ಅದೃಷ್ಟ ಮಾಡಿದ್ರಿಮ್ಮ, ಒಳ್ಳೇದಾಗಲಿ ನಿಮಗೆ ಅಂತ ಅಂತಾರೆ. ಈ ಕಡೆ ರಾಯರನ್ನ ರಂಗನಾಥ್ ದಿವಾನ್ ಅವ್ರನ್ನ ಕೇಳಿದಾಗ, ಹೌದು ಅಂಥ ಒಳ್ಳೆ ಹುಡುಗಿ ಯಾರಿಗೂ ಸಿಗೋದಿಲ್ಲ, ಖಂಡಿತವಾಗ್ಲೂ ಮನೆ ಬೆಳಗುವಂಥ ಎಲ್ಲ ಲಕ್ಷಣಗಳಿದೆ ಆ ಹುಡುಗಿಗೆ, ತುಂಬ ಒಳ್ಳೆ ಹುಡುಗಿ, ಹೇಳಿ ಮಾಡಿಸಿ ಜೋಡಿ ಇವರಿಗೆ ಅಂಥೇಳಿ ದಿವಾನ್ ಅವರು ಸಹ ಈ ಕಡೆ ಒಪ್ಕೊತಾರೆ. ಈ ಕಡೆ ಇವರೆಲ್ಲ ಒಪ್ಕೊಂಡಿದಾಗ ಎಲ್ರಿಗೂ ಮನೆಯಲ್ಲೆಲ್ಲ ತುಂಬ ಖುಷಿಯಾಗುತ್ತೆ. ಹಬ್ಬ ಅಂತೂ ಇಂತೂ ನಾನು ಮದುವೆಗೆ ಒಪ್ಪಿಸ್ಬಿಟ್ಟೆ ಅಂತೇಳಿ ಈ ಕಡೆ ಶಾಂತಿ ಖುಷಿ ಪಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಅವರು, ನಾನು ಒಂದು ಮಾತು ಕೇಳ್ತೀನಿ ರಚನಾನ್ ಅಂತೇಳಿ ರಚನಾತೆ ಹೋಗ್ಬೇಕಾದ್ರೆ, ಈ ಕಡೆ ಸೂರ್ಯ, ಬೇಡ ನಾವು ಹೋಗಿ ಕೇಳಿದಾಗ ಅವ್ರು ಉಲ್ಟಾ ಮಾಡಿಬಿಡ್ತಾರೆ, ಏನಿದೆಯೋ ನಾವು ಹೋಗಿ ಮಾತಾಡ್ಕೊ ಬರ್ತೀರಿ ಅಂತೇಳಿ ಮೀನಾ ಸೂರ್ಯ ಹೋಗ್ತಾರೆ. ಅದೇ ಟೈಮ್ ಈ ಕಡೆ ಮನೆಯವರೆಲ್ಲನೂ ಖುಷಿಯಾಗಿ ಅವ್ರ ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಕಡೆ, ನಾನು ನಿಮಗೆ ಡಿಸ್ಟರ್ಬ್ ಏನಾದರೂ ಮಾಡ್ದಾ ಅಂತೇಳಿ ಅಂತಾರೆ. ಇಲ್ಲ ಕೃಷ್ಣ ಅವರು ಇಲ್ಲ ಸೂರ್ಯ ಅವರೇ ಬನ್ನಿ ಅಂತಾರೆ. ಆದರೆ ಸೂರ್ಯ ಮೀನಾ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಕೃಷ್ಣ ಜೊತೆಗೆ ಮದುವೆ ಮಾತುಕತೆ ಮುಗಿಸ್ತಾ ಇದ್ದಾರೆ ಅಂಥೇಳಿ ಇವರು ಸಹ ಅಂದ್ಕೊಂಡಿರ್ತಾರೆ. ಆದರೆ ಇದಕ್ಕೂ ಮುಂಚೆ ಮದುವೆ ಕ್ಯಾನ್ಸಲ್ ಆಗಿದ್ದು ಹುಡುಗನ ಜೊತೆ ಅಂಥೇಳಿ ಇವ್ರಿಗೂ ಸಹ ಗೊತ್ತಿರೋದಿಲ್ಲ. ಈ ಕಡೆ ನಿಮ್ಮ ಮದುವೆ ಬಗ್ಗೆ ಆ ಕಡೆ ಮಾತಾಡ್ತಾ ಇದ್ದಾರೆ, ಈ ಕಡೆ ನೀವು ಮಾತಾಡ್ತಾ ಇದ್ದೀರಾ ಅಂಥೇಳಿ ಸೂರ್ಯ ಅಂತಾನೆ. ಏನೋ ನನ್ನ ಮದುವೆ ಏನೋ ಮಾತುಕತೆ ಮಾತಾಡ್ತಾ ಇದ್ದಾರೆ ಅಂಥೇಳಿ ರಚನಾ ಅಂದಾಗ, ಹೌದು ಮನೆಯವರೆಲ್ಲ ಮಾತುಕತೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಮನೆಯವರು ಸಹ ಒಪ್ಪಿದ್ದಾಯಿತು ಅಂಥೇಳಿ ಕೃಷ್ಣಗಂತಾರೆ. ಅವ್ರ ಮದುವೆಗೆ ನಮ್ಮ ಮನೆಯವ್ರು ಯಾಕೆ ಒಪ್ಪಬೇಕು ಅಂತ ಹೇಳಿ ಈ ಕಡೆ ಕೃಷ್ಣನ ಯೋಚನೆ ಮಾಡ್ತಾನೆ. ಅದಾದಮೇಲೆ, ಹೌದು ಓಕೆ ನಮ್ಮ ಮನೆಯವ್ರು ಒಪ್ಪಿದ್ದಾರೆ ಅಂದರೆ ನಾನು ಒಪ್ಪಿಗೆ, ಅದರಲ್ಲೇನಿಲ್ಲ ಅಂತ ಹೇಳಿ ಅಂತಾರೆ. ಈ ಕಡೆ ರಚನಾನು ಸಹ, ಅವರಪ್ಪ ಒಪ್ಪದಂಗೆ ಇವ್ರಿಗೂ ಸಹ ಇಷ್ಟ ಆದರೆ, ಸಮ್ಮತಿ ಆದರೆ ಸಾಕು, ಎಲ್ಲ ಓಕೆ ಆದಂಗೆ ಅಂತೇಳಿ ಅಂದಾಗ ಈ ಕಡೆ ಎಲ್ರಿಗೂ ಖುಷಿಯಾಗುತ್ತೆ. ಕೊನೆಗೂ ಮದುವೆ ಎಲ್ಲ ಮುಗೀತು, ಫಿಕ್ಸ್ ಆಯಿತು ಅಂಥೇಳಿ ಈ ಕಡೆ ಸೂರ್ಯನೂ ಇಷ್ಟಪಡ್ತಾರೆ.
ಸರಿ ಅಂತೇಳಿ ರಚನಾ ಮನೆಯವರು ಮಾತಾಡ್ತಾ ಇದ್ದಾರಲ್ಲ ಅದೇ ಜಾಗಕ್ಕೆ ಬಂದು ನಿಂತ್ಕೊತಾಳೆ. ಎಲ್ಲರೂ ನಿನಗೇನಮ್ಮ ಈ ಮದುವೆ ಒಪ್ಪಿಗೆನಾ ಅಂತ ಕೇಳಿದಾಗ ರಚನಾ ಕೃಷ್ಣ ಮುಖ ನೋಡಿ ಕೃಷ್ಣ ಓಕೆ ಅಂತ ಹೇಳಿ ಅಂತ ಹೇಳಿದಾಗ ತಲೆ ಆಡಿಸಿದಾಗ ಈ ಕಡೆ ರಚನಾ ಸಹ ಹೌದು ನನಗಿಷ್ಟ ಅಂತಾರೆ. ಅಲ್ಲಿಗೆ ಮನೆಯವರೆಲ್ಲ ತುಂಬಾ ಖುಷಿ ಆಗ್ತಾರೆ. ಆದರೆ ರಚನಾ ಒಪ್ಕೊಂಡು ಕೃಷ್ಣನ ಅಂಥೇಳಿ ಮನೆಯವರಿಗೆ ಗೊತ್ತಿರೋದಿಲ್ಲ. ಮನೆಯವರೆಲ್ಲನೂ ಇದಕ್ಕೂ ಮುಂಚೆ ಕ್ಯಾನ್ಸಲ್ ಆಗಿದ್ದು ಮದುವೆ ಹುಡುಗ ಇದ್ದಾನಲ್ಲ ಆ ಹುಡುಗ ಜೊತೆ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲರೂ ಸಹ ಅಂದ್ಕೊಂಡಿರ್ತಾರೆ. ಮುಂದಿನ ಎಪಿಸೋಡಲ್ಲಿ ರಚನಾ ಮತ್ತು ಕೃಷ್ಣಗೆ ಮದುವೆ ಯಾವ ರೀತಿ ಒಪ್ಪಿಗೆ ಆಗುತ್ತೆ ಅನ್ನೋದನ್ನು ನೋಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.